ಧ್ಯಾನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಸಿದ್ದರಾಮಯ್ಯನವರಿಗೆ ತಾಕತ್ತಿನ ಪ್ರಶ್ನೆ, ಒಳ ಒಪ್ಪಂದದ ಜನಕ ಯಾರು ಅಂತ ಕ್ವಶನ್. ತಾಜ್ ಸೀಕ್ರೆಟ್ ಆದ್ರೂ ಏನು? ಸಿದ್ದರಾಮಯ್ಯನವರು ವರ್ಸಸ್ HDK. ಇದು ಮೆಗಾ ಗುದ್ದಾಟದ ಸ್ಟೋರಿ. ನಿನ್ನೆ ಅವರು ಮಾತಾಡಿದ್ರು, ಇವತ್ತು ಇವರು ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ್ಮೇಲೆ ಮತ್ತೆ ಟಾಂಗ್ ಕೊಟ್ಟರು. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. HD ಕುಮಾರಸ್ವಾಮಿಯವರ ಟ್ವೀಟ್ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು. HD ಕುಮಾರಸ್ವಾಮಿಯವರ ಜೊತೆ BJP ನಾಯಕರಿಂದಲೂ ಕೂಡ ಲೇವಡಿ ಶುರುವಾಯಿತು. ಸಿದ್ದರಾಮಯ್ಯನವರಿಗೆ ಬ್ಯಾಕ್ ಟು ಬ್ಯಾಕ್ ತಿರುಗೇಟು ಎಲ್ಲ ಕಡೆಯಿಂದ. ಬ್ರೇಕಿಂಗ್ ನ್ಯೂಸ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ರು. ಅಂದರೆ ಆ ಮಾತಿನಲ್ಲಿ ಒಳಾರ್ಥಗಳು ಬಹಳ ಇತ್ತು. ಅಲ್ಲಿ ಲೇವಡಿ ಇತ್ತು, ತಿರುಗೇಟಿತ್ತು, ಒಂದು ರೀತಿ ಕಿಡಿಕಾರಿದ್ದಿತ್ತು, ಎಲ್ಲವೂ ಇತ್ತು. ಹಾಗಾಗಿ ಇದೀಗ ಅದಕ್ಕೆಲ್ಲ ವಾಪಸ್ ಬರ್ತಾ ಇದೆ. ಸಾರಾ ಮಹೇಶ್ ಒಂದು ಕಡೆ ಮಾತಾಡ್ತಿದ್ದಾರೆ, H ವಿಶ್ವನಾಥ್ ಇನ್ನೊಂದು ಕಡೆ ಮಾತಾಡ್ತಿದ್ದಾರೆ, R ಅಶೋಕ್ ಮಾತಾಡ್ತಿದ್ದಾರೆ, ಸೋಮಣ್ಣವರು ಮಾತಾಡಿದ್ರು, DVS ಮಾತಾಡಿದ್ರು. ಹೀಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಬಗ್ಗೆ ಲೇವಡಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯವ್ರ ಬಗ್ಗೆ ಪ್ರತಾಪ್ ಸಿಂಹ ಕೂಡ ಲೇವಡಿ ಮಾಡಿದ್ರು. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಮೊದಲಿಗೆ H ವಿಶ್ವನಾಥ್ ಅವರ ಸರದಿ. ಸಿದ್ದರಾಮಯ್ಯನವರಿಗೆ H ವಿಶ್ವನಾಥ್ ಅವರು ಟಾಂಗ್ ಕೊಟ್ಟರು. ಮೋಸದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಸ್ವಪಕ್ಷದವರು ತುಳಿದಿದ್ದನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸದಾ ಬೇರೆಯವರ ಬೆನ್ನಿಗೆ ಚೂರಿ ಹಾಕ್ತಿದ್ರು. ಅಂಥವರಿಗೆ ಆ ನೋವು ಗೊತ್ತಾಗಲ್ಲ. ತನ್ನ ಬೆನ್ನಿಗೆ ಚೂರಿ ಬಿದ್ದಾಗ ಮಾತ್ರ ನೋವು ಗೊತ್ತಾಗುತ್ತೆ. ನಿಮ್ಮದು ಮಾತ್ರ ರಕ್ತ ಮಾಂಸದ ಚರ್ಮನ, ದೇಹನ, ನಮ್ಮದು ತಗಡಿನ ದೇಹವೇ ಅಂತ ಪ್ರಶ್ನೆ ಮಾಡಿದ್ರು. ನಿಮಗಿರಿದಾಗ ಗೊತ್ತಾಯ್ತಾ ಇವಾಗ ಅಂತ ಲೇವಡಿ ಮಾಡಿದ್ರು H ವಿಶ್ವನಾಥ್ ಅವರು. ಅವರ ಮಾತುಗಳೇನಿತ್ತು ಬನ್ನಿ ನೋಡೋಣ. ಇನ್ ಕೆಲವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು, ಇದು ಹೊಟ್ಟೆ ಉರಿ. ನಮ್ಮವರಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು, ಇನ್ನೊಂದ್ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಕಷ್ಟ. ಅದಕ್ಕೆ ಇಲ್ಲೇ ಸೋಲಿಸ್ಬೋಣ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಇದು ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಬೇರೆ. ಯಾಕೆ ನನ್ನ ಮೇಲೆ ಯಾಕೆ ವಿರೋಧ? ಲೂಟಿ ಹೊಡೆದಿದ್ದೀನಾ? ನನ್ನ ಮೇಲೆ ಏನಾದ್ರು ಕಪ್ಪು ಚುಕ್ಕೆ ಇದೆಯಾ? 5 ವರ್ಷ ನಾನೇನಾದ್ರು ಜೈಲಿಗೆ ಹೋಗಿದ್ನಾ? ಯಾಕೆ ನನ್ನ ಮೇಲೆ ಕೋಪ? ಓನ್ಲಿ ಹೊಟ್ಟೆ ಕಿಚ್ಚು ಅಷ್ಟೇ, ಬೇರೆ ಏನೂ ಇಲ್ಲ. ಹೊಟ್ಟೆ ಕಿಚ್ಚು. ಬೆನ್ನಿಗೆ ಚೂರಿ ಇರಿದರು, ಬೆನ್ನಿಗೆ ಚೂರಿ. ಬಹಳಷ್ಟು ಸರಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಸದಾ ಬೆನ್ನಿಗೆ ಚೂರಿ ಇರುತ್ತಲೇ ಇದ್ದವನಿಗೆ ಅದ್ರ ನೋವು ಗೊತ್ತಾಗಿರಲಿಲ್ಲ. ಆದರೆ ಅವ್ರಿಗೆ ಚೂರಿ ಬಿದ್ದಾಗ ಅದ್ರ ನೋವು ಗೊತ್ತಾಗಿದೆ. ಈಗ ಅವ್ರದ್ದು ನೋವು ಈಗ ಗೊತ್ತಾಗಿದೆ. ಸದಾ ಕಾಲವು ಬೇರೆಯವರ ಬೆನ್ನಿಗೆ ಚೂರಿ ಇರಿದು ವಿಘ್ನ ಸಂತೋಷಿಯಾಗಿ ಆಹಾ ಅಂತಿದ್ದವರು ತಮ್ಮ ಬೆನ್ನಿಗೆ ಬಿದ್ದ ಚೂರಿ ಈಗ ನೋವಾಗಿದೆ. ಅವರು ನಿಮ್ಮದು ಮಾತ್ರ ರಕ್ತ ಮಾಂಸೆ ಮೂಳೆಗಳಿರುವ ಬೆನ್ನು. ನಮ್ದೇನು ತಗಡ ಅಥವಾ ಮರವ? ನಮ್ಮದು ನಿಮಗೆ ಬಿದ್ದಾಗ ಮಾತ್ರ ಓಹೋ 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 ನಮಗೆ ಬಿದ್ದಿದ್ದು. ಹಾಗೆ ಮುಂದುವರಿತು ವಿಶ್ವನಾಥ್ ಅವರ ಮಾತು. ಪದೇ ಪದೇ ಗೌಡರ ಕುಟುಂಬ ಅಳುತ್ತೆ ಅನ್ನೋ ವಿಚಾರವನ್ನು ತೆಗೆದುಕೊಂಡ್ರು. ಸಿದ್ದರಾಮಯ್ಯನವರು ಈ ಆರೋಪಕ್ಕೆ H ವಿಶ್ವನಾಥ್ ಕೂಡ ಟಾಂಗ್ ಕೊಟ್ಟರು. JDSನಿಂದ ಹೊರಗೆ ಬಂದಾಗ ನೀವು ಕಣ್ಣೀರು ಹಾಕಿರ್ಲಿಲ್ವೇ? ಕೋಣನಕುಂಟೆ ಲಕ್ಷ್ಮಣ್ ಮನೆಯಲ್ಲಿ ನೀವು ಅಳ್ತಾ ಇರಲಿಲ್ವೇ? ನಾವೆಲ್ಲ ಆಗ ಸಮಾಧಾನ ಮಾಡಿರಲಿಲ್ವೇ ನಿಮ್ಮನ್ನ ಅಂತ ಟಾಂಗ್ ಕೊಟ್ಟರು. ಹಳೇ ಘಟನೆ ನೆನಪಿಸಿದ್ರು H ವಿಶ್ವನಾಥ್. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಲೇವಡಿ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಅಲ್ಲ, ಕಣ್ಣೀರು ಹಾಕೋದು ಅವರ ಸಂಸ್ಕೃತಿ ಗೊತ್ತಾಯ್ತಾ? ಕಣ್ಣೀರು ಹಾಕೋದು ಇದೆಯಲ್ಲ, ದೇವೇಗೌಡರ ಮನೆಯವರ ಸಂಸ್ಕೃತಿ ಅದು. ಅದೇನು ಹೊಸದೇನಲ್ಲ. ಒಳ್ಳೇದಕ್ಕೂ ಹಾಕ್ತಾರೆ ಕಣ್ಣೀರು, ಕೆಟ್ಟದಕ್ಕೂ ಹಾಕ್ತಾರೆ, ಓಲೈಕೆಗೂ ಹಾಕ್ತಾರೆ, ಇನ್ಯಾರನ್ನೋ ನಂಬಿಸಲಿಕ್ಕೂ ಹಾಕ್ತಾರೆ ಕಣ್ಣೀರನ್ನು. ಅದರಿಂದ ಆ ಕಣ್ಣೀರಿಗೆಲ್ಲ ಬೆಲೆ ಇಲ್ಲ. ನಿಮ್ಮನ್ನು ಕೆಳಗಿಳಿಸಿ ದೊಡ್ಡ ಅವಮಾನ ಮಾಡಿದಾಗ ನಿಮ್ಮನ್ನು ಆತ್ಕೊಂಡವ್ರು ಯಾರು? ಬೆಂಗಳೂರಿನ ಕೋಣನಕುಂಟೆ ಲಕ್ಷ್ಮಣ್ ಮನೆಯಲ್ಲಿ ಲಕ್ಷ್ಮಣ್ ನಿಮ್ಮ ರೈಟ್ ಹ್ಯಾಂಡ್ ಅಳ್ತಾ ಕೂತಿದ್ರಿ ನೀವು. ನನ್ನ ರಾಜಕಾರಣವೇ ಬೇಡ, ನಾನು ಸಿದ್ದರಾಮಯ್ಯನೊಂದಿಗೆ ಹೊಟ್ಟೋಗ್ತೀನಿ,
ಪ್ರಾಕ್ಟೀಸ್ ಶುರು ಮಾಡ್ತೀನಿ, ಉಳಿತೀನಿ ಗದ್ದೆ ಅಂತ ಹೋಗ್ಬಿಟ್ಟಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಕೊಟ್ಟು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತೀರಿ. ನೀವೇನು ಮಾಡ್ತಾಯಿದ್ರಿ? ಕೋಣನ ಕುಂಟೆ ಲಕ್ಷ್ಮಣನ ಮನೇಲಿ ಎಷ್ಟು ಥರ ಹತ್ತಿರಿ ಕೂತ್ಕೊಂಡು ನಮ್ಮೆದ್ರಿಗೆ. ಅದು ಅಳು ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ, ದೇವೇಗೌಡರು ಹೇಳ್ತಾರೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನನ್ನು ನಮ್ಮವರೇ ಸೋಲಿಸಿದ್ರು. ನನ್ನ ಯಾಕೆ ಸೋಲಿಸ್ಬಿಟ್ರು, 3 ಕಾರಣ ಕೊಡಲಿ ಅಂತ ಸಿದ್ದರಾಮಯ್ಯನವರು ನಿನ್ನೆ ಪ್ರಶ್ನೆ ಮಾಡಿದರು. ಅದಕ್ಕೀಗ ತಿರುಗೇಟು ಕೊಟ್ಟರು ಎಚ್ ವಿಶ್ವನಾಥ್. 3 ಕಾರಣ ತಾನೆ, ನಾನು ಕೊಡ್ತೀನಿ ಅಂತ ಅವರು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಕಾರಣ ಏನು? ಅವ್ರ ಮಾತಲ್ಲೇ ಕೇಳಿಸ್ಕೊಳ್ಳಿ. ನನ್ನನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸೋಲಿಸ್ಬೇಕಾಗಿತ್ತ ಹೇಳಿ ನೋಡೋಣ. ಹೇಳಿ, ನೀವೇ ಒಂದ್ಸಾರಿ ಪ್ರಶ್ನೆ ಹಾಕೊಳ್ಳಿ. ಸೋಲ್ಸಕ್ಕೆ ಏನ್ ಕಾರಣಗಳಿದ್ದೋ? 1, 2, 3, 4 ಇದಕ್ಕೋಸ್ಕರ ಸೋಲ್ಸಿದೀವಿ. ನನ್ನ ವಿರುದ್ಧ ನಿಂತಿದ್ದಂತ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ಗಳು 1, 2, 3, 4 ಸಿದ್ದರಾಮಯ್ಯನಿಗಿಂತ ಜಾಸ್ತಿ ಪ್ಲಸ್ ಪಾಯಿಂಟ್ಸ್ಗಳಿದ್ದಾವೆ. ಹೇಳಿ ನೋಡೋಣ. ಅಕ್ಕಿ ಎಲ್ಲ ನನಗೆ ಓಟ್ ಕೊಡದಿದ್ದವರೆಲ್ಲ ಅಕ್ಕಿ ತಗೊಳ್ಳಿಲ್ವೋ? ಅವ್ರ ಮಕ್ಕಳು ಹಾಲು ಕುಡಿನಿಲ್ವೋ? ನಾನು ಚುನಾವಣೆ ನಡೆದ ದಿನ ಕೂತಿದ್ದೆ. ಎಲ್ಲ ಬಂದ್ರು, ಬೂತ್ ನಲ್ಲಿ ಇದ್ದವರು, ಏಜೆಂಟ್ಗಳಾಗಿದ್ದವರು ಎಲ್ಲ ಬಂದ್ರು, ಎಲ್ಲ ಬರ್ಕ ಬಂದಿದ್ರು. ಏನ್ರ ಹೆಂಗಿದೆ ನಿಮ್ ಬೂತ್ಗಳಲ್ಲಿ ಅಂದ್ರೆ, ಗೆಲ್ತೀವಿ ಸರ್, ಗೆಲ್ತೀವಿ ಸರ್, ಗೆಲ್ತೀವಿ ಸರ್. ಯಾಕೆ ಹೇಳಿದ್ರು? ಏನವ್ರು ಗೊತ್ತಾಗ್ಲಿಲ್ವೋ? ಆಖರಿ ಲೆಕ್ಕನ ಹೇಳಪ್ಪ, ಯಾವನಾರು ನನ್ನ ಸೋಲಿಗೆ ಕಾರಣನ 1, 2, 3, 4 ಎಲ್ಲ ಕೇಳಿದಿರಿ. ಪತ್ರಿಕೆಯಲ್ಲೂ ನೋಡಿದೆ ಇವತ್ತು. ನನ್ನ ಸೋಲಿಗೆ ಕಾರಣಗಳು ಹೇಳ್ರಿ ಯಾರಾದರೂ. 1, 2, 3, 4 ನಾವು ಹೇಳ್ತೀವಿ ನಿಮ್ಮ ಸೋಲಿಗೆ ಕಾರಣ. ನಿಮ್ಮ ಸೋಲಿಗೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮ ದರ್ಪ ನಂಬರ್ 1. ನಂಬರ್ 2 ನಿಮ್ಮ ದುರಹಂಕಾರ. ನಾನು 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 ಎನ್ನುವ ಸ್ವಪ್ರತಿಷ್ಠೆ. ಎಂಥ ದೊಡ್ಡವ್ರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು. ನಾವು ಮೊನ್ನೆ ಹೇಳಿದಾಗ ಹೇಳಿ, ನಾವು ಹಳ್ಳಿಯವ್ರಿ, ದೇವ್ರನ್ನು ಯಾಕೆ ಮತ್ತೆ ಸೋನಿಯಾ ಗಾಂಧಿಯವ್ರನ್ನು ಏಕವಚನದಲ್ಲೇ ಮಾತಾಡಿಸಿ, ಅದ್ಯಾಕೆ ಅವ್ರಿಗೆ ಜಿ ಅಂತೀರಾ? ರಾಹುಲ್ ಗಾಂಧಿಯವ್ರನ್ನು ಎಲ್ಲ ರಾಹುಲ್ ಗಾಂಧಿ ಅಂತ ಮಾತಾಡಿಸು, ಮತ್ತೆ ರಾಹುಲ್ ಜಿ ಅವರೇ ಅಂತ ಯಾಕೆ ನಾಟಕ ಇದು? ಬಹುಶಃ ನಿಮ್ಮ ಭವಿಷ್ಯವನ್ನು ಬೆಳಗಿಸಿದಂಥ ದೇವೇಗೌಡರಿಗೂ ನೀವು ಬಿಡಲಿಲ್ಲ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಕೃತಜ್ಞತೆಯೇ ಇಲ್ಲದಂತಹ ನಿಮ್ಮ ವ್ಯಕ್ತಿತ್ವ, ಕೃತಜ್ಞತೆಯೇ ಇಲ್ಲ. ಅದ್ರ ಜೊತೆಗೆ ಕಳೆದ ಚುನಾವಣೆಯಲ್ಲಿ ನೀವು 18 ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರು ಅದನ್ನು ಒಡೆಯಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ನಿಮ್ಮ ಸೋಲಿಗೆ ಕಾರಣಗಳಾದವು. MLC ಎಚ್ ವಿಶ್ವನಾಥ್ ಅವರ ಮಾತು ಇದಾಗಿದ್ರೆ, ಇನ್ನು ಸಾರಾ ಮಹೇಶ್ ಅವರ ಸರದಿ. ಸಿದ್ದರಾಮಯ್ಯನವರ ಹೇಳಿಕೆಗೆ ಸಾರಾ ಮಹೇಶ್ ಕೂಡ ತಿರುಗೇಟು ಕೊಟ್ಟರು. ರಾಜಕೀಯವೇ ಒಂದು ಸಂಚು, ಒಬ್ಬರೇ ಮಾಡಲ್ಲ. ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಸಂಚಾಗಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ತುಮಕೂರಲ್ಲಿ ದೇವೇಗೌಡರು ಸೋಲಿಸೋದಕ್ಕೆ ಸಂಚು ಮಾಡಿಲ್ವಾ ಅಂತ ಮರುಪ್ರಶ್ನೆ ಮಾಡಿದ್ರು. ಸಂವಿಧಾನ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರನ್ನೇ ಸೋಲಿಸಿದ್ರು. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಅಂತ ಸಾರಾ ಮಹೇಶ್ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಇದೇ ಸಂದರ್ಭದಲ್ಲಿ ಸಾರಾ ಮಹೇಶ್ ಜೊತೆ ನನ್ನ ಸಹೋದ್ಯೋಗಿ ಪುಟ್ಟಪ್ಪ ಮಾತಾಡ್ಸಿದ್ರು. ಅವಾಗ ಸಾರಾ ಮಹೇಶ್ ಅವರ ಮಾತೇನಿತ್ತು ಬನ್ನಿ ನೋಡೋಣ. ಸಾರಾ ಮಹೇಶ್ ಅವ್ರ ಜೊತೆ ಇದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಅಧಿಕಾರ ಕರೆದುಕೊಳ್ಳೋದಕ್ಕೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಉಳ್ಕೊಂಡಿದ್ದೇ ಕಾರಣ ಅಂತ ನಿನ್ನೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೇಳಿದ್ದಾರೆ. ಸರ್, ಅವರು ಕೂಡ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರೈಸಿದವರು. ನಿಜವಾದಂಥ ಕಾರಣ ಏನು, ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಇಂದ ಕೆಳಗೆ ಇಳಿದ್ರು ಅನ್ನೋಂಥದ್ದು ಅವ್ರಿಗೂ ಗೊತ್ತಿದೆ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಂಥ ಕೆಲವು ಮಾತುಗಳನ್ನ ಅವ್ರು ಹೇಳಬಾರ್ದು. ಈಗ JP ನಗರದ ಕುಮಾರಣ್ಣವ್ರ ಮನೆ ಇದೆ. ಕುಮಾರಣ್ಣರವರು ಮುಖ್ಯಮಂತ್ರಿಗಳು ಅಧಿಕೃತ ನಿವಾಸದಲ್ಲಿ ಯಾರು ವಾಸ ಇದ್ರು? ನಾವು ಕೇಳಬೇಕಿತ್ತ ಮನೆ ಬಿಟ್ಟುಕೊಡಿ ಅಂತ ನಿಮ್ಮನ್ನು? ಆಯಿತು, ನಾವು ಕೇಳಲಿಲ್ಲ, ನೀವು ಹೇಳಲಿಲ್ಲ, ಅಥವಾ ನಾವೇ ನಿಮ್ಮನ್ನು ಹಿರಿಯ ಅಂತಲೇ ಹೇಳ್ದು ಅಂದ್ಕೊಳ್ಳಿ. ಮಧ್ಯಾಹ್ನ ರೆಸ್ಟ್ಗೆ ಹೋಗಬೇಕು ಅಂದಾಗ ವಾರದಲ್ಲಿ 1 ದಿವಸನೋ 2 ದಿವಸನೋ JP ನಗರದ ಮನೆಗೆ ಹೋಗಿ ವಾಪಸ್ ಬರೋ ತನಕ ಜನಕ್ಕೆ ತೊಂದರೆ ಆಯ್ತದೆ ಅಂಥೇಳಿ 100 ಮೀಟ್ರಲ್ಲಿರೋ ಒಂದು ಹೋಟೆಲ್ ರೂಮ್ಗೆ ಹೋಗಿ ಬಂದರೆ ತಪ್ಪದು? ಹಿಂದೆಲ್ಲ ಇದ್ದ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಇರ್ತಿದ್ರು ಅಂತ ನಿಮ್ಗೆ ಗೊತ್ತಿಲ್ವಾ? ಇದಕ್ಕೆ ನೀವು ಕಾರಣ ಕೊಡುವಂಥ ಕಾರಣನ. ಜೊತೆಗೆ ಅನೇಕ ಬಾರಿ ಸೋಲಿನ ಬಗ್ಗೆ ಹಾಗಾಗಿ ಹೇಳ್ತಾನೇ ಇರ್ತಾರೆ. ಈಗ ರಾಜಕಾರಣದಲ್ಲಿ ಸೇವೆ ಮೇಲೆ ಜನ ಆಯ್ಕೆ ಮಾಡೋದು ಬಹಳ ವಿರಳ. ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಸೋಲಿಗೆ JDS ಹಾಗೂ BJP ಒಳ ಒಪ್ಪಂದವನ್ನು ಮಾಡ್ಕೊಂಡಿತ್ತು. ನಾನು ಇನ್ನೊಂದು ಸಾರಿ ಗೆದ್ದಿದ್ದರೆ ಮತ್ತೆ CM ಆಗುವಂಥ ಅವಕಾಶ ದೊಡ್ಡದಾಗಿತ್ತು ಅಂತ. ಸಿದ್ದರಾಮಯ್ಯನವ್ರು ಇನ್ನೊಂದು ಸಾರಿ ಗೆದ್ದಿದ್ರೆ ಕಾಂಗ್ರೆಸ್
ಏನು 14 ತಿಂಗಳು ಮಂತ್ರಿಗಳಾದರೂ ಅವ್ರು ಯಾರೂ ಆಗ್ತಿರ್ಲಿಲ್ಲ. ಕುಮಾರಣ್ಣವ್ರು ಮಾತ್ರ ಮುಖ್ಯಮಂತ್ರಿ ಆಯ್ತಿದ್ರು, 5 ವರ್ಷವೂ ಆಗ್ತಿದ್ರು. ಸಿದ್ದರಾಮಯ್ಯನವ್ರು ಚಾಮುಂಡೇಶ್ವರಿಲಿ ಸೋತಿದ್ರಿಂದನೇ ನಾವು ಬರೀ 14 ತಿಂಗಳು ಮುಖ್ಯಮಂತ್ರಿ ಆದವು. ಅವ್ರು ಗೆದ್ದಿದ್ದಿದ್ರೆ ನಾವು 5 ವರ್ಷ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿರ್ತೀವಿ. ಕಾಂಗ್ರೆಸ್ನವ್ರ ಜೊತೆ ಸರ್ಕಾರನೇ ಮಾಡ್ತಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಬಿಟ್ಟು ಬೇರೆ ಯಾರಾದರೂ CM ಅಭ್ಯರ್ಥಿ ಆಗಿದ್ದಿದ್ರೆ ಸಿದ್ದರಾಮಯ್ಯನವ್ರದ್ದು ಇಷ್ಟೊಂದು ಆಕ್ಷೇಪಗಳು ಇರ್ತಾ ಇರಲಿಲ್ವಾ ಹೇಗೆ ಅಂತ? ಖಂಡಿತವಾಗಿ ಇರ್ತಿರ್ಲಿಲ್ಲ. ಕುಮಾರಣ್ಣರವರೇ ಮುಖ್ಯಮಂತ್ರಿ ಆಗದೇ ಬೇರೆಯವ್ರು ಯಾರು ಆಗಿದ್ದಿದ್ರೆ ಮೋಸ್ಟ್ಲಿ ಇನ್ನೂ 4 ವರ್ಷನೂ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಕೊಡೋರು. ಇನ್ನೊಂದು ಮಾತು ಹೇಳ್ತಾರೆ, ನಾನು ಹಠ ಮಾಡಿದರೆ ಕುಮಾರಸ್ವಾಮಿ CM ಆಗ್ತಿರ್ಲಿಲ್ಲ ಅಂತ. ಸಿದ್ದರಾಮಯ್ಯನವರು ವಿರೋಧ ಮಾಡಲಿಲ್ಲ, ಆದರೆ ಸಿದ್ದರಾಮಯ್ಯನವರು ಕುಮಾರಣ್ಣರವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದು. ಕಾಂಗ್ರೆಸ್ನವರೇ ದೇವೇಗೌಡರ ಮನೆ ಬಾಗಿಲಿಗೆ ಬಂದಿದ್ದು. ಬಳಸಿದಂಥ ಪದ ನಿಮಗಿನ್ನ ಮುಂಚೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರು. ಆಮೇಲೆ ನಿಮ್ಮದು ನ್ಯಾಷನಲೈಸ್ ಪಾರ್ಟಿ, ನಮ್ಮದು ಒಂದು ಪ್ರಾದೇಶಿಕ ಪಕ್ಷ. ಬಹಳ ಜನ ನಿಮ್ಮನ್ನೂ ಸೇರಿ ಪಕ್ಷವನ್ನು ಕಟ್ಟಿ ಏನೇನಾದರೂ ಅನ್ನೋಂಥದ್ದು ಗೊತ್ತಿದೆ. ಅದರಿಂದ ಈ ಪ್ರಾದೇಶಿಕ ಪಕ್ಷದಲ್ಲಿ ನೀವು ಕೂಡ ಅಧಿಕಾರವನ್ನು ಪಕ್ಷ ಕಟ್ಟೂ ಇದ್ದೀರಿ, ಅಧಿಕಾರ ಅನುಭವಿಸೂ ಇದ್ದೀರಿ. ಅದರಿಂದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ. ಆಡಳಿತದ ಬಗ್ಗೆ ಈಗ ಟೀಕೆ ಬೇಡ ಮತ್ತು ಭಾಷೆ ಮೇಲೆ ಹಿಡಿತಾ ಇರಲಿ ಅನ್ನೋ ಒಂದು ಪರೋಕ್ಷವಾದ ಎಚ್ಚರಿಕೆಯ ಮಾತುಗಳನ್ನು ಸಹ ಹೇಳ್ತಿದ್ದಾರೆ. ಮಧು ಜೊತೆ ಪಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಸಿದ್ದರಾಮಯ್ಯವ್ರು ಒಂದು ಕಡೆ, ಸಾರಾ ಮಹೇಶ್ ಅವರು ಇನ್ನೊಂದು ಕಡೆ, ಅಂದರೆ ಅವರಿಬ್ಬರ ನಡುವಿನ ಫೈಟ್ ಇದು. HD ಕುಮಾರಸ್ವಾಮಿ ಅವರು ಹೋಟೆಲ್ನಲ್ಲಿ ಆಡಳಿತ ನಡೆಸಿದ್ರು ಅಂತ ಸಿದ್ದರಾಮಯ್ಯ ಆರೋಪಕ್ಕೆ ಸಾರಾ ಮಹೇಶ್ ಅವರು ತಿರುಗೇಟು ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯವರು ಸರ್ಕಾರಿ ನಿವಾಸ ಬಿಟ್ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯವರ ವಿರುದ್ಧ ಸಾರಾ ಮಹೇಶ್ ಕಿಡಿಕಾರಿದ್ರು. ಅವರ ಮಾತುಗಳಿಗೆ ಪ್ರತಿಕ್ರಿಯಿಸಲ್ಲ ಅಂತ ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಹೇಳಿಕೆ ಕೊಟ್ಟರು. ಇವ್ನು ಯಾಕೆ ಬಿದ್ದ ಅಂತಂದ್ರೆ, ಸರ್ಕಾರ ಕಳ್ಕೊಂಡ ಅಂತಂದ್ರೆ, ಹೋಟೆಲ್ ವೆಸ್ಟ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡು ಇವನ ರಾಜ್ಯಭಾರ ಮಾಡ್ತಿದ್ದು ಗಿರಾಕಿ. ಹೋಟೆಲ್ ವೆಸ್ಟ್ ಸ್ಟ್ಯಾಂಡ್, ಆಫೀಸು ಬರಾಗಿಲ್ಲ, ಮನೇಲಿ ಇರಾಗಿಲ್ಲ, MLA ಕೈಗೆ ಸಿಕ್ಕಾಗಿಲ್ಲ. ಎಲ್ಲಿಗೆ ಹೋಗ್ಬೇಕು MLAಗಳು? ಅವ್ರ ಕಷ್ಟ ಸುಖ ಯಾರ ಹತ್ರ ಹೇಳ್ಕೋಬೇಕು? MLAಗಳಿಗೆ ಸಿಕ್ಕದೇನೆ, ಕೈಗೆ ಸಿಕ್ಕದೇನೆ, ಅವ್ರ ಕಷ್ಟ ಸುಖ ಕೇಳ್ದೇನೆ ಅವ್ರಿಗೆ ಪತ್ರ ಕೊಟ್ರೆ ಅವರು MLAಗಳು ಹಿಂಗ್ ಕೊಟ್ಬಿಡೋದು ಯಾರ ಕೈಗೂ? ಯಾರು ಅವ್ರ ಅಧಿಕಾರಿಗಳಿರ್ತಿದ್ರು ಅವ್ರ ಕೈ ಕೊಟ್ಬಿಡೋದು, ಏನು ಬರೀತಿರ್ಲಿಲ್ಲ. ಈಗ JP ನಗರದ ಕುಮಾರಣ್ಣವ್ರ ಮನೆ ಇದೆ. ಕುಮಾರಣ್ಣರವರು ಮುಖ್ಯಮಂತ್ರಿಗಳು ಅಧಿಕೃತ ನಿವಾಸದಲ್ಲಿ ಯಾರು ವಾಸ ಇದ್ರು? ನಾವು ಕೇಳಬೇಕಿತ್ತ ಮನೆ ಬಿಟ್ಟುಕೊಡಿ ಅಂತ ನಿಮ್ಮನ್ನು? ಆಯಿತು, ನಾವು ಕೇಳಲಿಲ್ಲ, ನೀವು ಹೇಳಲಿಲ್ಲ, ಅಥವಾ ನಾವೇ ನಿಮ್ಮನ್ನು ಇರಿ ಅಂತಲೇ ಹೇಳ್ದು ಅಂದ್ಕೊಳ್ಳಿ. ಮಧ್ಯಾಹ್ನ ರೆಸ್ಟ್ಗೆ ಹೋಗಬೇಕು ಅಂದಾಗ ವಾರದಲ್ಲಿ 1 ದಿವಸನೋ 2 ದಿವಸನೋ JP ನಗರದ ಮನೆಗೆ ಹೋಗಿ ವಾಪಸ್ ಬರೋ ತನಕ ಜನಕ್ಕೆ ತೊಂದರೆ ಆಯ್ತದೆ ಅಂಥೇಳಿ 100 ಮೀಟ್ರಲ್ಲಿರೋ ಒಂದು ಹೋಟೆಲ್ ರೂಮ್ಗೆ ಹೋಗಿ ಬಂದರೆ ತಪ್ಪದು? ಹಿಂದೆಲ್ಲ ಇದ್ದ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿರ್ತಿದ್ರು ಅಂತ ನಿಮ್ಗೆ ಗೊತ್ತಿಲ್ವಾ? ಇದಕ್ಕೆ ನೀವು ಕಾರಣ ಕೊಡುವಂಥ ಕಾರಣನ? ಅವ್ರಿಗೆಲ್ಲ ಉತ್ತರ ಕೊಡಲ್ಲಪ್ಪ. ಹೋಟೆಲ್ ಇದ್ದದ್ದು ಸತ್ಯನಾ ಸುಳ್ಳ? ಹೋಟೆಲ್ ಇದ್ದದ್ದು ಸುಳ್ಳ ಸತ್ಯನಾ? ಯಾರು? ಅದಕ್ಕೂ ಸಂಬಂಧ ಇಲ್ಲ. ಮೊದ್ಲೇ ರೂಮ್ ಮಾಡ್ಕೊಂಡಿದ್ದ ಅಲ್ಲೇ ರೂಮ್ ನಲ್ಲಿ ಇದ್ದ. ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಈಗ ಬೇರೆ ಹೇಳಿ. ಇನ್ನೀಗ ಬಿಜೆಪಿ ಲೀಡರ್ಸ್ ಕಡೆ ಬರೋಣ. ಸಿದ್ದರಾಮಯ್ಯನವರ ಹೇಳಿಕೆಗೆ ಭಾರತೀಯ ಜನತಾ ಪಕ್ಷದ ಲೀಡರ್ಸ್ಗಳು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಬೆನ್ನಿಗೆ ಚೂರಿ ಹಾಕಿದ್ದು DKಶ ಅವರು ಇರಬಹುದು. ಅಶೋಕ್ ಈ ಮಾತನ್ನ ಹೇಳಿಕೆ ಕೊಡ್ತಾರೆ. ಚೂರಿ ಹಾಕುವ ಪಕ್ಷದಲ್ಲಿ ಯಾಕಿರ್ತೀರಾ ಅಂತ ಸೋಮಣ್ಣ ಅವರು ಮಾತಾಡ್ತಾರೆ. ಹಾಗಾದ್ರೆ ಅಶೋಕ್ ಅವ್ರ ಮಾತೇನಿತ್ತು, ಸೋಮಣ್ಣ ಅವ್ರು ಏನು ಹೇಳಿದ್ರು, ಬನ್ನಿ ನೋಡೋಣ. ಈಗ ಮೈಸೂರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತ ಮೇಲೆ ಎಲ್ಲ ಸೇರ್ಕೊಂಡು ಸೋಲಿಸಿದ್ರು ಅಂತ ಹೇಳುವಂತ ಮಾತಿದೆಯಲ್ಲ, ಯಾವ ಕ್ಷೇತ್ರದ ಜನತೆ ಇವ್ರನ್ನ 3 ಬಾರಿ 4 ಬಾರಿ ಗೆಲ್ಸಿದಂತ ಜನತೆಗೆ ಏನಪ್ಪ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ಅಂತ ಹೇಳುವಂಥದ್ದು, ಅದು ಎಷ್ಟು ಸರಿ? ಮತ್ತೆ ಅಲ್ಲಿದ್ದ ಜನನೂ ಕೂಡ ಹೇಳಿದ್ದಾರೆ, ಯಾರು ನಿಮ್ಮನ್ನ ಸೋಲಿಸಿದ್ರು ಅವ್ರು ಇವತ್ತು ಕೂಡ ನಿಮ್ಮಿಂದನೇ ಇದ್ದಾರೆ, ನಿಮ್ ಜೊತೆಗೆ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಸಿದ್ದರಾಮಯ್ಯನವರು ಬದಲಾಗಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದರಾಮಯ್ಯನವ್ರನ್ನ 4 ಸರಿ ಗೆಲ್ಸಿದ್ದಾರೆ. ಅಭಿವೃದ್ಧಿ ಮಾಡೋಕ್ಕೆ 4 ಸರಿ ಸಾಕಾಗಿರ್ಲಿಲ್ವಾ?
ಅದಕ್ಕೆ ಅವರು ಇದೇ ಥರ ಜನರನ್ನು ಜನ ಯಾಕೆ ಸೋಲಿಸ್ತಾರೆ? ಒಬ್ಬರನ್ನ ಪದೇ ಪದೇ ಗೆಲ್ಲಿಸಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರು ಉಪಮುಖ್ಯಮಂತ್ರಿನೂ ಆಗಿದ್ದರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದೋದ ನಂತರ. ಆ ನಂತರ ಬಜೆಟನ್ನು ಕೂಡ ಸತತವಾಗಿ ಮಂಡಿಸಿದರು. ಆಗ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಚಾಮುಂಡೇಶ್ವರಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಒಂದು ಕಡೆ ಕಬ್ಬಿನಿ, ಇನ್ನೊಂದು ಕಡೆ ಕಾವೇರಿ ಇದ್ರೂ ಕೂಡ ದೀಪದ ಕೆಳಗಡೆ ಕತ್ಲು ಅಂತೀವಲ್ಲ, ಅದೇ ಥರ ಆಗೋಗಿದೆ. ಕುಡಿಯೋ ನೀರಿಲ್ಲ. ಈ ಒಂದು ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ಬೋದಿತ್ತು ಆ ಹಿಂದೆ ಗೆದ್ದಂಥ ಸಂದರ್ಭದಲ್ಲಿ. ಅದೇನೂ ಆಗಲಿಲ್ಲ. ಇವತ್ತು ಜನರನ್ನ ದೂರ ಏನೂ ಉಪಯೋಗ ಇಲ್ಲ. ಜನಕ್ಕೆ ರಾಜಕಾರಣಿಗಳನ್ನ ಸಾಯೋವರೆಗೂ ಸತತವಾಗಿ ಗೆಲ್ಲಿಸ್ಬೇಕು ಅಂತ ಏನೂ ದರ್ದಿಲ್ಲ. ಒಳ್ಳೆ ಕೆಲಸ ಮೈನವ್ರಿಗೆ ಪಾಪ ಇವೆಲ್ಲ ಗೊತ್ತಾಗಿದೆ. ಆದ್ದರಿಂದ ಮತ್ತೆ ಬೆನ್ನಿಗೆ ಚೂರಿ ಆಗ್ತವ್ರ ಜೊತೆಲಿ ಅವ್ರು ಯಾಕೆ ಇರಬೇಕು? ಇವಾಗ ನಾವು ನಮ್ಮದು ಪಕ್ಷ ನಾವು ತೀರ್ಮಾನ ಮಾಡ್ಕೊಳ್ತೀವಿ. ಆದರೆ ಸಿದ್ದರಾಮಯ್ಯನವರು 5 ವರ್ಷ ರಾಜ್ಯದ ಮುಖ್ಯಮಂತ್ರಿಗಳಾದವರು. ಅವರು ಅವ್ರ ಪಕ್ಷವನ್ನು ಮುತ್ತುಂಗಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಿದಂಥವ್ರು. ಅವ್ರ ಪಕ್ಷದವರೇ ಚೂರಿ ಆಗ್ತಾರೆ ಅಂದಾಗ ಆ ಚೂರಿ ಹಾಕೋ ಪಕ್ಷಕ್ಕೆ ಅವ್ರು ಯಾಕೆ ಇರಬೇಕು? ಅವ್ರ ತೀರ್ಮಾನ ಅವ್ರು ಮಾಡಬೇಕಾಯ್ತದೆ, ಅವ್ರ ಅನುಭವ ಹಂಚ್ಕೋಬೇಕಾಯ್ತದೆ. ಆದ್ದರಿಂದ ಸಿದ್ದರಾಮಯ್ಯನವ್ರು ನೋವನ್ನು ತೋಡ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅಷ್ಟಾಗಿ ಇದು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶಾಲೆ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಶಾಲೆ ಆರಂಭದ ಬಗ್ಗೆ ಸಚಿವರು ಸಲಹೆ ಕೊಡ್ತಿದ್ದಾರೆ. 9-12 ಶಾಲೆ ಆರಂಭ ಮಾಡಬಹುದು, ಅಂದರೆ 9ರಿಂದ 12, 10, 11, 12 ಶಾಲೆ ಆರಂಭಕ್ಕೆ ಎಲ್ಲ ಸಿದ್ಧತೆ ಆಗಿದೆ. ತಜ್ಞರು ಕೂಡ ಈ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ತಾಂತ್ರಿಕ ಸಲಹಾ ಸಮಿತಿ ಕಡೆ ಒಪ್ಪಿಗೆ ಕೊಟ್ಟಿದೆ. ನೀವು ಒಪ್ಪಿಗೆ ಕೊಟ್ಟರೆ ಶಾಲೆ ಆರಂಭ ಮಾಡೋಣ. ಡಿಸೆಂಬರ್ 28ರಿಂದಲೇ ಶಾಲೆ ಆರಂಭ ಮಾಡೋಣ. 1ರಿಂದ 8ನೇ ತರಗತಿಯವರೆಗೆ ಶಾಲೆ ಬೇಡ. ಸುರೇಶ್ ಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಸಭೆಯಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 9, 10, 11, 12 ಈ 4 ಕ್ಲಾಸ್ ಮಾತ್ರ ಶುರು ಮಾಡೋಣ. ನೀವು ಒಪ್ಪಿಗೆ ಕೊಟ್ಟರೆ ಡಿಸೆಂಬರ್ 28ರಿಂದ ಶಾಲೆ ಶುರು ಮಾಡಿ. ನೀವು ನೋಡ್ತಿರುವಂತಹ ದೃಶ್ಯ, ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಎಲ್ಲ ತಜ್ಞರು ಇದ್ದಾರೆ. ಸುರೇಶ್ ಕುಮಾರ್ ಅವರು ಕೂಡ ಇದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರು ಇದ್ದಾರೆ. ಆರೋಗ್ಯ ಇಲಾಖೆಯವರು ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ನೀವು ಒಪ್ಪಿಗೆ ಕೊಟ್ಟರೆ ಶುರು ಮಾಡೋಣ. ಡಿಸೆಂಬರ್ 28ರಿಂದ 9, 10, 11, 12 ಈ 4 ಕ್ಲಾಸ್ ಶುರು ಮಾಡೋಣ. ಆದರೆ 1ರಿಂದ 8ನೇ ತರಗತಿಯವರೆಗೆ ಈಗಲೇ ಬೇಡ ಅಂತ ಕೂಡ ಸುರೇಶ್ ಕುಮಾರ್ ಅವರ ಅನಿಸಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಮೀಟಿಂಗ್ ಶುರುವಾಗಿದೆ. ಮೀಟಿಂಗ್ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಸುರೇಶ್ ಕುಮಾರ್ ಅವರ ಹೇಳಿಕೆ ನೋಡಿದ್ದೀರಿ. ಹಾಗಾಗಿ ಮುಖ್ಯಮಂತ್ರಿಗಳು ಯಾವುದನ್ನು ಕ್ಲಿಯರ್ ಮಾಡ್ತಾರೆ ಎಲ್ಲದಕ್ಕೂ, ಅಂದರೆ ಈಗೇನು ಅಭಿಪ್ರಾಯ ವ್ಯಕ್ತ ಆಗಿದೆ ಮುಖ್ಯಮಂತ್ರಿಗಳು ಓಕೆ ಅಂದರೆ ಡಿಸೆಂಬರ್ 28ರಿಂದ ಸ್ಟಾರ್ಟು 9, 10, 11, 12 ಈ 4 ತರಗತಿಗಳು. 1ರಿಂದ 8ನೇ ಕ್ಲಾಸ್ ಅವರು ಇನ್ನೂ ಕೂಡ ಐ ಥಿಂಕ್ ಒಂದು 20 ದಿನ ಅಥವಾ ಇನ್ನೊಂದು ತಿಂಗಳು ವೆಯ್ಟ್ ಮಾಡಬೇಕಾದಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ದೊಡ್ಡ ಮಕ್ಕಳಿಗೆ ಶುರು ಮಾಡಬೇಕು ಅನ್ನೋದು ಶಿಕ್ಷಣ ಸಚಿವರ ಅಭಿಪ್ರಾಯ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ನಡೀತಿದೆ ಅಲ್ಲಿ? ಹರೀಶ್, ಸದ್ಯಕ್ಕಂತೂ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಶಾಲೆ ಪುನರಾರಂಭಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ, ಮಹತ್ವದ ಮಾತುಕತೆ ನಡೀತಾ ಇದೆ. ಒಂದ್ ಕಡೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಏನು ಇಲಾಖೆಯಲ್ಲಿ ಮಾಡ್ಕೊಂಡಿರುವಂತ ಕ್ರಮ ಮತ್ತೆ ಸಿದ್ಧತೆಗಳೇನಿದೆ ಅದನ್ನ ವಿವರಿಸುವಂತ ಒಂದು ಕೆಲಸನ ಮಾಡಿದ್ದಾರೆ. ಈಗಾಗಲೇ ಅವರು ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಸಚಿವರು ಇರುವಂತದ್ದು. ಇಲಾಖೆ ಸಮಗ್ರವಾಗಿ ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ, ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅನ್ನೋ ಒಂದು ಮಾತನ್ನ ಸುರೇಶ್ ಕುಮಾರ್ ಅವರು ಹೇಳ್ತಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅವರ ಒಂದು ಏನು ಸಿದ್ಧತೆಗಳ ಬಗ್ಗೆ ಒಂದು ಅವಲೋಕಿಸುವ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಒಪ್ಪಿಗೆ ಕೊಡುವಂತ ಸಾಧ್ಯತೆ ಇದೆ. ಕೃಷ್ಣ, ಇವಾಗ ಇತ್ತೀಚೆಗೆ ಮಾತಾಡ್ತಿರೋದು ಕೊರೋನಾ ಸೆಕೆಂಡ್ ವೇವ್, 2ನೇ ಅಲೆ ಭೀತಿ ಬಗ್ಗೆ ಮಾತಾಡ್ತಾರೆ. ಅದು ಏನಾದ್ರು ಪ್ರಸ್ತಾಪಕ್ಕೆ ಬಂತ ಅಲ್ಲಿ? ಹರೀಶ್, ಈಗಾಗ್ಲೇನಂತಂದ್ರೆ ತಾಂತ್ರಿಕ ಸಲಹಾ ಸಮಿತಿಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಶಾಲೆಗಳನ್ನ ಓಪನ್ ಮಾಡಬಹುದು ಅನ್ನುವಂಥದ್ದು. ಮತ್ತೆ ಅವರೇ ಒಂದು ವರದಿ ಅಂತಿಮವಾಗಿ ಕೊಟ್ಟ ನಂತರವಾಗಿ ಏನು ಕೂಡ ಸಮಸ್ಯೆ ಬಟ್ ಎಲ್ಲರೂ ಅಲ್ಲ, ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿದ್ದಿಲ್ಲ ಒಪ್ಕೋಬೇಕು ಅಂತ ಇಲ್ವಲ್ಲ? ಖಂಡಿತವಾಗ್ಲೂ ಹರೀಶ್, ಯಾಕಂತಂದ್ರೆ ಏನೇ ತೀರ್ಮಾನ ಆದ್ರೂ ಕೂಡ ಒಂದ್ ಕಡೆ ತಜ್ಞರು ವರದಿ ಕೊಡ್ತಾರೆ, ಮತ್ತೊಂದ್ ಕಡೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ವರದಿಯನ್ನ ಕೊಡ್ತಾರೆ. ಅವರಿಬ್ರು ಒಪ್ಪಿಗೆ ಕೊಟ್ಟ ಬಳಿಕವಾಗಿ ರಾಜ್ಯ ಸರ್ಕಾರ ಏನೋ ಕೂಡ ತೀರ್ಮಾನ ಮಾಡುತ್ತೆ. ಹಿಂದೆ ಉನ್ನತ ಶಿಕ್ಷಣ ಇಲಾಖೆ ಮಾಡಿದಂತ ಕ್ರಮದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಶಿಕ್ಷಣ ಇಲಾಖೆ ಮಾಡ್ಕೊಂಡಿರುವಂತ ಕ್ರಮಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಗಂಭೀರವಾಗಿ ಇದನ್ನ ಸಿರಿಸಕ್ಕೆ ತೆಗೆದುಕೊಂಡು ಯಾಕಂದ್ರೆ ಮಕ್ಕಳ ವಿಚಾರ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಿಂದ ಸಮಸ್ಯೆ ಆಗ್ಬಾರ್ದು ಕೋವಿಡ್ ಇರುವಂತ ಸಮಸ್ಯೆ ಸಂದರ್ಭದಲ್ಲಿ. ಹೀಗಾಗಿ ಎಚ್ಚರಿಕಾ ಕ್ರಮಗಳೊಂದಿಗೆ ಶಾಲೆಗಳನ್ನ ಆರಂಭ ಮಾಡಿ ಅನ್ನೋ ಒಂದು ಒಪ್ಪಿಗೆನ ಪೋಷಕರಿಗಿರೋ ಆತಂಕ ಏನಪ್ಪಾ ಅಂದ್ರೆ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಓಕೆ, ಬಟ್ ಅದ್ರ ಮಾನಿಟರಿಂಗ್ ಯಾರು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಹರೀಶ್, ಪ್ರಮುಖವಾಗಿ ಅದೇ ಚಾಲೆಂಜ್ ಈಗ
ಖಂಡಿತವಾಗ್ಲೂ ಹರೀಶ್, ಈಗಾಗ್ಲೇ ಏನಂತಂದ್ರೆ ಶಾಲೆಗಳಿಗೆ ಬರುವಂತ ಮಕ್ಕಳುಗಳು ಕಡ್ಡಾಯವಾಗಿ ಪೋಷಕರ ಅನುಮತಿ ಪತ್ರವನ್ನ ಮಕ್ಕಳು ತೆಗೆದುಕೊಂಡು ಬರ್ಬೇಕು. ಈ ರೀತಿಯಾದಂತ ನಿಯಮವನ್ನ ಹೊರಡಿಸೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಏನೇ ಆದ್ರೂ ಕೂಡ ಅದನ್ನ ಪೋಷಕರಿಗೆ ಬಿಟ್ಟಿರುವಂತ ವಿಚಾರ. ಅಂದ್ರೆ ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಮಕ್ಕಳನ್ನ ಕಳ್ಸಿಕೊಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಏನು ಕೂಡ ಅದು ಪೋಷಕರ ಮೇಲೆ ಎತ್ತಾಕುವಂತದ್ದು. ಅಂದ್ರೆ ಸಪೋಸ್ ಈಗ ಸರ್ಕಾರ ಒಪ್ಕೊಂಡ್ರೆ 9, 10, 11, 12ಕ್ಕೆ ಕಂಪಲ್ಸರಿ ಬರ್ಬೇಕಾ ಇಲ್ಲ ಆಪ್ಷನ್ ಅಲ್ಲ? ಕಂಪಲ್ಸರಿ ಏನಿಲ್ಲ ಹರೀಶ್, ಈಗಾಗಲೇ ಆನ್ಲೈನ್ ಕ್ಲಾಸ್ ನಡೀತಿದೆ. ಪ್ರಮುಖವಾಗಿ ಯಾರು ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡ್ಬೋದು, ಅವರು ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಮೇಲೆ ಬೇಕಾದ್ರೆ ಬರ್ಬೋದು. ಆದ್ರೆ ಯಾರು ಸ್ಕೂಲ್ಗೆ ಬರ್ಬೇಕು ಅಂತ ಇಚ್ಛೆ ಪಡ್ತಾರ ವಿದ್ಯಾರ್ಥಿಗಳು ಮತ್ತೆ ಮಕ್ಕಳು, ಅವರನ್ನ ಕಳಿಸ್ಕೊಡ್ಬೋದು ಅನ್ನೋ ಒಂದು ಆಪ್ಷನ್ ಅನ್ನ ಸರ್ಕಾರ ಕೊಡುವಂತ ಸಾಧ್ಯತೆ ಇದೆ ಹರೀಶ್. ಓಕೆ, ಇದು ಒಂದ್ ಕಡೆ ಭಾಗದ ನಡೀತಾ ಇದೆ. ಮಗದೊಂದ್ ಕಡೆ ಈ ಚಿಕ್ಕ ಮಕ್ಕಳ ಕತೆ ಹರೀಶ್, ಈಗ ಚಿಕ್ಕ ಮಕ್ಕಳು ಶಾಲೆ ಏನು ಓಪನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಚಿಂತನೆ ಮಾಡಿಲ್ಲ. ಸದ್ಯಕ್ಕೆ ಬರೀ 9ರಿಂದ 12ನೇ ತರಗತಿ ಮಕ್ಕಳುಗಳಿಗೆ ಮಾತ್ರ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಇಲ್ಲ ಹರೀಶ್, ಸದ್ಯಕ್ಕಂತೂ ಇಲ್ಲ 1ರಿಂದ 9ನೇ ತರಗತಿವರೆಗೆ. ರೈಟ್ ಕೃಷ್ಣ, ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ವಿ.